ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ಬ್ಲಾಗ್ಸ್. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಇವತ್ತು. ಸೊ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಮಕರ ಸಂಕ್ರಾಂತಿ ಹಬ್ಬ, ಸೊ ಹಾಗಾಗಿ ಒಂದು ಸಿಂಪಲ್ ಆಗಿರುವಂಥ ಕುರ್ತಾ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೊ ಅಮ್ಮ ಕೆಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಮತ್ತೆ ತಡ ಮಾಡೋದು, ಲೇಟ್ ಮಾಡಿದ್ರೆ ಅಮ್ಮ ಬೈತಾರೆ. ಸೊ ಬನ್ನಿ ಹೋಗೋಣ, ಯಾವ ರೀತಿ ಪೂಜೆ ಮಾಡ್ತಿದ್ದಾರೆ ಒಂದು ಸಣ್ಣ ಗ್ಲಿಮ್ಸ್ ನಿಮ್ಮೊಟ್ಟಿಗೂ ಶೇರ್ ಮಾಡ್ತೀನಿ. ಆಮೇಲೆ ಈ ಒಂದು ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಿಧಿ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಈ ರಂಗೋಲಿ ಮೇಲೆ ನಾಯಿಗಳು ಕುತ್ಕೋಬಾರ್ದು ಅಂತ ಅಂದ್ಬಿಟ್ಟು ಈ ರಾಡು ಮತ್ತು ಇಟ್ಟಿಗೆಗಳನ್ನ ಮಡಗಿದ್ರು ನಮ್ಮ ಏರಿಯಾದ ಸುಬ್ಬಿ ಇದ್ದಾಳಲ್ಲ, ಎಲ್ಲಪ್ಪ ಇದು ಬಂದು ಮಲ್ಕೊಂಡಿದ್ದೆ. ಹೇಳಿದ್ದೀನಿ ಅಂದ್ರಿ. ಹಾಂ ವಾ 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 ಪಾಪ ಅದು ಇತ್ತಿಂದ ಅತ್ತೆಗೆ ಹತ್ತಿಂದ ಇದೇನು ಮಾಡೈತಿ, ಇದು ರಾಡ್ ಹಾಕಿದಿರಲ್ಲ, ದಿಬ್ಬು ಅನ್ಕಂಡು ಮಲಿಕಂಡದೆ ಕಣ್ ಮಮ್ಮಿ. ಮತ್ತು ನಮ್ಮ ಮನೇಲಿ ಈಗೊಂದು ಸುಮಾರು ವರ್ಷದಿಂದ ಬಾಗಿಲಿಗೆ ಕಬ್ಬನ್ನ ಈ ರೀತಿ ಡೆಕೋರೇಟ್ ಥರ ಅಂದರೆ ಹಾಕ್ತೀವಿ. ಸೊ ಈ ವರ್ಷ ಏನು ಸ್ಪೆಷಲ್ ಅಪ್ಪ ಅಂತಂದರೆ ಈ ಒಂದು ಕಬ್ಬು ಏನಿದೆಯೋ ಇದು ನಮ್ಮನೇಲೇ ಬೆಳೆದಿರುವಂತಹ ಕಬ್ಬು. ಸೊ ಪೂಜಾ ಬಾ. You please check up instruct in knock also. So any rerouting is there, huh? You just please do that, just update. Huh? ಪೊಂಗಲ್ ಮಾಡೋ ತಿಂಡಿಗೆ ನೀನು ಅದನ್ನೇ ಹೇಳ್ಕೊ ಕುತ್ಕೊಬೇಡ ಬಾ. ಬ್ರೇಕ್ಫಾಸ್ಟ್ ಇವತ್ತು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್. ಸೊ ಪೊಂಗಲ್ಗೆ ನಾವು ಯೂಶ್ವಲಿ ಮೊಸರನ್ನ ಲೈಕ್ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ಮಕರ ಸಂಕ್ರಾಂತಿಯ ಹಬ್ಬದ ಸ್ಪೆಷಲ್ ಬ್ರೇಕ್ಫಾಸ್ಟ್. ಸೊ ಎಳ್ಳದು ಮಿಕ್ಸ್ ಮಾಡಿರಲಿಲ್ಲ, ಕಡಲೆ ಬೀಜದು ಹೊಡಿಬೇಕು ಅಲ್ವಾ, ಬೇಳೆ ಮಾಡಬೇಕು. ಸೊ ಅದು ಬೇಳೆ ಮಾಡ್ತಾಯಿದ್ದೆ ಮಮ್ಮಿ. ನೆಕ್ಸ್ಟ್ ಏನಮ್ಮ ಆಯ್ತಾ ಇದು ಕಡಲೆ ಬೀಜ. ಅವರಿಬ್ರು ನೋಡ್ರಿ ಎಲ್ಲಿ ಕೂತವ್ರೆ. ಲೀಲಿ ಬಂದ್ರ ಹೆಲ್ಪ್ ಮಾಡ್ಕೊಡ್ರ. ಪೂಜಶ್ರೀ ಪೂಜಶ್ರೀ ಬಾ, ಹೆಲ್ಪ್ ಮಾಡ್ಕೊಡು ಬಾ. ಯಾಕೆ ಮಾಡಲಿ ಅಂತೆ, ಬಾ. ಈರುಳ್ಳಿ ಹೆಚ್ಕೊಡ್ಬಾ, ಸಬ್ಸಿಗೆ ಸೊಪ್ಪು ಕಟ್ ಮಾಡ್ಕೊಡ್ಬಾ, ಕೊತ್ತಂಬರಿ ಸೊಪ್ಪು ಹೆಚ್ಕೊಡ್ಬಾ, ಬಾ ಬಾ. ಮಧ್ಯಾಹ್ನ ಊಟಕ್ಕೆ ವಡೆಗೆ ಸೊಪ್ಪು ಹೆಚ್ತಾ ಇದ್ದೀವಿ, ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹೆಚ್ತಾ ಇದ್ದೀವಿ. ಆದರೆ ಪೂಜೆ ಏನು ಹೆಲ್ಪ್ ಮಾಡ್ತಾ ಇಲ್ಲ, ಬರೀ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋರು ಯಾರು? ನೀನೇ ರೆಕಾರ್ಡ್ ಮಾಡ್ತಾ ಇರೋದು ಗೊತ್ತು, ಕೇಳದ್ನೆಲ್ಲ ತಂದು ಕೊಡ್ತಾ ಇದೆಯಾ. ನೀನ್ ಕೂತಿದ್ ಕಡೆನೆ ಎಲ್ಲ ತಂದು ಕೊಡ್ತಿಲ್ವಾ? ಕೆಲಸ ಮಾಡ್ತಾವಳೆ ಅವಳು, ಮತ್ತೆ ಕ್ಯಾಮ್ರಾ ಹಿಂದೆನೂ ಅವಳೇ ಇರೋದು. ಸೊ ನಾವಿಲ್ಲಿ ಕ್ಯಾಮ್ರಾ ಮುಂದೆ ಇರೋರು ಒಬ್ಬರೇ ಅಲ್ಲ, ಕ್ಯಾಮ್ರಾ ಹಿಂದೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಹೌದು, ಅಗ್ರಿ. ಏನಾರ ವಡೆ ಪಾಯಸ ಬಿಟ್ಟಿರ್ತಾರೆ, ಏನಾರ ಬೇಕಾ? ಏನು ಬೇಡ, ಅಷ್ಟು ತಿಂದ್ರೇನೆ ಹೊಟ್ಟೆ ತುಂಬೋಗುತ್ತೆ. ಸೊ ಇವತ್ತು ನಮ್ದು ಹಬ್ಬದ ಸ್ಪೆಷಲ್ಲು ವಡೆ ಆ್ಯಂಡ್ ಪಾಯಸ. ಆದರೆ ನಾವು ವಡೆನ ಪಾಯಸದ ಜೊತೆ ತಿನ್ನಲ್ಲ, ಕೆಚಪ್ ಜೊತೆ ತಿಂತೀವಿ. ಕೆಚಪ್ ಜೊತೆ ತಿಂತೀವಿ. ಸೊ ಇಲ್ಲಿ ಅವರೆಕಾಯ್ದು ಸಾಂಬಾರು ಮತ್ತು ಏನು ಪಾಯಸ ಇದು? ಏನು ಪಾಯಸ ಇದು? ಹೆಸರು ಬೇಳೆ ಪಾಯಸ. ಮತ್ತು ಇಲ್ಲಿ ಮಮ್ಮಿ ಸಾಂಬಾರ್ಗೆ
ಸೊ ಅಮ್ಮ ಮಾಡಿರೋ ವಡೆ ತಿಂತಾ ಇದ್ದೀವಿ. ಸೊ ಎಲ್ಲರೂ ವಡೆನ ಪಾಯಸದಲ್ಲಿ ತಿಂದರೆ ನಾವು ವಡೆನ ಕೆಚಪ್ಪಲ್ಲಿ ತಿಂತೀವಿ. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಪಿಜ್ಜಾ ಸಾಸ್ ಹೇಳ್ತೀನಿ ಇನ್ನೂ ಚೆನ್ನಾಗಿ. ಪಿಜ್ಜಾ ಸಾಸ್ ಇಲ್ಲ ಮನೇಲಿ, ಸೊ ಹಾಗಾಗಿ ನಾವು ಟೊಮೊಟೊ ಕೆಚಪ್ಪಲ್ಲಿ ಈ ಒಂದು ವಡೆನ ತಿಂತಾ ಇದ್ದೀವಿ. ಐ ಥಿಂಕ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸಾಂಬಾರ ನೋ ವಡೆ ಅಂಡ್ ಕೆಚಪ್ ಇದು ನಂದಲ್ಲ. ಟೇಸ್ಟ್ಗೆ ಅಂತಂದ್ರೆ ವಡೆ ಎಲ್ಲಾನು ಚೂರ್ ಮಾಡ್ಬಿಟ್ಟು ಮೇಲ್ಗಡೆ ಪಾಯಸ ಹಾಕಿ ಸ್ಪೂನಲ್ಲಿ ಒಂದೊಂದೇ ಪೀಸ್ ತಿಂತಾ ಇದ್ರೆ ಆ ಮಜಾನೇ ಬೇರೆ. ಅದು ನಿಮ್ಗೆ ಮಿಲನ ಅದು ರಂಗಣ್ಣ ರಘು ನೆನ್ಪಾಗ್ತಾನೆ ಅಷ್ಟೇ. ಯೂಶಲಿ ತಿಂತಾರೆ ಕಣೋ ವಡೆ ಪಾಯಸ. ನಂಗೆ ವಡೆ ಪಾಯಸ ತಿನ್ನೋದ್ ನೋಡಿದ್ಯಾ, ವಡೆ ಸಾರ್ ತಿನ್ನೋದ್ ನೋಡಿದ್ಯಾ? ಅವ್ರು ಸಾರ್ ಅಂದ್ರೆ ನೀವು ಪಾಯಸ ಅಂದಿದ್ದು. ಸಾರ್ ಅಂದಿದ್ದು ಅಂದೆಪ್ಪ, ಪಾಯಸನ ಯಾವ ತರ ತಿನ್ಬೇಕು ಅಂತ ಹೇಳಿದ್ದ ನಾನು. ಅವ್ರ ಅದೇ ಪಾಯಸ ಕಣ. ಇಲ್ಲ ಸಾರು ಟೇಸ್ಟ್ ಮಾಡಿ ಅಂತ ನಿಮ್ಮನ್ನ ನೀವು ಮಾಡ್ತೀನಿ ಅಂದ್ರಲ್ಲ, ಮಾಡಿ ನೀವು ನೋಡಿ ಅಂತ. ಮಂಡ್ಯದಲ್ಲಿ ಸಂಕ್ರಾಂತಿ ಅಂತಂದ್ರೆ ಮೊದಲು ನೆನಪಾಗದೆ ನಮ್ಮ ಹೊಸಳ್ಳಿ. ಸೊ ಹೊಸಳ್ಳಿಯಲ್ಲಿ ಎತ್ ಕಿಚಾಯಿಸೋ ರಿಚುವಲ್ನ ನೋಡಕ್ಕೆ ನಾನು ಮತ್ತೆ ಡ್ಯಾಡಿ ಸಂಜೆ ಹೊರಟ್ವಿ. ಸೊ ಏಂತಕ್ಕಪ್ಪ ಈ ಎತ್ನ ಕಿಚಾಯಿಸೋದು ಅಂತ ಹೇಳೋದಾದ್ರೆ, ಸೊ ಎತ್ ಕಿಚಾಯಿಸೋದ್ರಿಂದ ಕಾಯಿಲೆಗಳು ಮತ್ತೆ ನೆಗೆಟಿವ್ ಎನರ್ಜಿ ದೂರ ಆಗತ್ತೆ, ಜೊತೆಗೆ ಪ್ರಾಸ್ಪ್ಯಾರಿಟಿ ಬರುತ್ತೆ ಅನ್ನೋ ಒಂದು ಬಿಲೀಫ್ ಇದೆ. ಸೊ ಹಾಗಾಗಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನ ಎತ್ ಕಿಚಾಯಿಸ್ತಾರೆ. ಸೊ ಎತ್ ಕಿಚಾಯಿಸೋಕ್ಕಿಂತ ಮುಂಚೆ ಯಾರ್ಯಾರು ಎತ್ಗಳನ್ನ ತಂದಿರ್ತಾರೋ ಅದ್ರದ್ದೊಂಥರ ಮೆರವಣಿಗೆ ತರ ನಡೆಯುತ್ತೆ. ಸೊ ಅದು ಮೆರವಣಿಗೆ ಎಲ್ಲ ನೋಡ್ಕೊಂಡು ಹೊರಟ್ವಿ. ಸುಮಾರಷ್ಟು ಎತ್ತುಗಳಿತ್ತು. ಆ ಎತ್ತುಗಳ ಮೇಲೆ ತರಾವರಿ ಬಣ್ಣಗಳು ಅಥವಾ ಪೇಂಟಿಂಗ್ಸ್ಗಳನ್ನ ಮಾಡಿದ್ರು. ಅದ್ರಲ್ಲಿ ತುಂಬಾ ಸ್ಟ್ಯಾಂಡ್ ಔಟ್ ಆಗಿದೆ ಬಿಗ್ ಬಾಸ್ ನಲ್ಲಿರುವಂತ ಗಿಲ್ಲಿ ನಟ, ಜೊತೆಗೆ ಡಿ ಬಾಸ್ ಆಗಿರ್ಬೋದು, ಯಶ್. ಸೊ ಈ ರೀತಿಯಾದ ಪೇಂಟಿಂಗ್ಸ್ಗಳನ್ನ ಎತ್ತುಗಳ ಮೇಲೆ ಬರ್ದಿದ್ರು. ಸೊ ಎತ್ತುಗಳದ್ದು ಮೆರವಣಿಗೆ ಮತ್ತೆ ಇವೆಲ್ಲ ನೋಡ್ಕೊಂಡು ಎತ್ ಕಿಚಾಯಿಸಕ್ಕೆ ಅಂತ ನೋಡಕ್ಕೆ ಅಂತ ಹೋದ್ರೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಸೊ ತುಂಬಾನೇ ರಶ್ ಇತ್ತು. ಸೊ ನಾವು ಜಸ್ಟ್ ಈ ಒಂದು ಮೆರವಣಿಗೆ ಏನಿದೆಯೋ ಅದನ್ನ ನೋಡ್ಕೊಂಡು ವಾಪಸ್ ಬಂದ್ವಿ. ಬಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಎತ್ತಿನ ಮೆರವಣಿಗೆ ನೋಡ್ಕೊಂಡು ಮನೆಗೆ ಬಂದು ರೆಡಿಯಾಗಿ ಇವಾಗ ಅಜ್ಜಿ ಮನೆಗೆ ಎಳ್ಬಿರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಳು ಅಕ್ಕಪಕ್ಕದ 2 ಮನೆಗೆ ಹೋಗಿದ್ಲು. ಹೆಂಗನಿಸ್ತು ಪೂಜಾ? ಏನ್ ನಾನು ಒಬ್ಳೆ ತಾನೇ ಹೋಗೋದು ಪ್ರತಿ ವರ್ಷ, ಬರಲ್ಲ ಇವಳು. ಈಗ 3-4 ಇಯರ್ಸ್ ಬರ್ತಾ ಇಲ್ಲ ಅಷ್ಟೇ. ಮೆಜಾರಿಟಿ ನಾನೇ ಹೋಗೋದು. ಬಟ್ ಹೋಗಿದ್ಲು, 2 ಮನೆಗೆ ಹೋಗಿದ್ಲು. ನಮ್ಮನೆ ಚಿಕ್ಕವಳು ಯಾರಪ್ಪ? ಅವಳೆ ಚಿಕ್ಕವಳು ಎಳ್ಬಿರ್ಬೇಕು. ಮುಂದಾಳತ್ವನ ಚಿಕ್ಕ ಮಕ್ಕಳು ಮುಂದಾಳತ್ವ, ದೊಡ್ಡವರು ಹಿಂದೆಗಡೆ. ಯಾವ ನ್ಯಾಯ ಅಲ್ಲ, ಕಾನ್ಸೆಪ್ಟ್ ಚಿಕ್ಕ ಮಕ್ಕಳಿಗೆ ಪ್ರಯಾರಿಟಿ ಫಸ್ಟ್ ಎಳ್ಬಿರಕ್ಕೆ. ದಿಸ್ ಇಸ್ ನಾಟ್ ಫೇರ್. ಎಳ್ಬಿರೋದಕ್ಕೆ ನೋ 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 ಒಪ್ತೀರಾ ಈ ಮಾತನ್ನ? ಚಿಕ್ಕ ಮಕ್ಕಳನ್ನ ಪ್ರೋತ್ಸಾಹಿಸಿ ದೊಡ್ಡವರು ಜೊತೆಲಿದ್ದು ಸಹಕರಿಸ್ಬೇಕು. ಸೊ ಇವತ್ತು ಈ ಸಲ ಸೊ ಎತ್ತು ಕಿಚಾಯಿಸೋದ್ರಲ್ಲಿ ಮಂಡ್ಯದಲ್ಲಿ ಎಸ್ಪೆಷಲಿ ನಮ್ಮ ಹೊಸಳ್ಳಿ ತುಂಬಾನೇ ಫೇಮಸ್. ಸೊ ಸುಮಾರು ಲೈಕ್ ನೋಡೇ ಇರಲಿಲ್ಲ ನಾನು, ಈ ಸಲ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಬಟ್ ತುಂಬ ಜನ ಜಾಸ್ತಿ ಇದ್ರು, ಮತ್ತು ತುಂಬ ಎತ್ತುಗಳಿತ್ತು. ಎತ್ತಿನ ಮೆರವಣಿಗೆ ನೋಡ್ದೋ, ಎತ್ತು ಕಿಚಾಯಿಸೋದನ್ನ ನೋಡೋಕ್ಕಾಗಲಿಲ್ಲ. ಸೊ ಹೆಂಗಿತ್ತು ಡ್ಯಾಡಿ? ಡ್ಯಾಡಿ ಲಾಸ್ಟ್ ಟೈಮ್ ಹೋಗಿದ್ರು. ಫುಲ್ ಹೊಸಳ್ಳಿ ಭಾಗದ ಪೂರ್ತಿ ಕರೆಂಟನ್ನ ಆಫ್ ಮಾಡ್ತಾರೆ. ಪೂರ್ತಿ ಕತ್ಲು, ಆ ಕತ್ತಲಲ್ಲಿ ಬೆಂಕಿ ಹಚ್ಚಿ ಆ ಕಿಚಾಯಿಸೋದು ನೋಡ್ತಾರಲ್ಲ, ಆ ಕ್ರೌಡ್ ನೋಡಕ್ಕೆ ಆಗಲ್ಲ, ಅಷ್ಟು ಕ್ರೌಡ್. ಈ ವರ್ಷ ತುಂಬಾನೇ ಇದಿತ್ತು. ಬಟ್ ಅದೊಂದು ನೋಡಕ್ ಆಗ್ಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ವಿಲ್ ಟ್ರೈ. ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಟ್ರೈ ಮಾಡೋಣ. ಐ ಥಿಂಕ್ ನಮ್ಮ ರಿಲೇಟಿವ್ಸ್ ಹೋಗಿರೋದ್ರಲ್ಲಿ ಫುಟೇಜಸ್ ಸಿಕ್ಕಿದ್ರೆ ಖಂಡಿತ ಈ ಕ್ಲಿಪ್ ಆದ್ಮೇಲೆ ಪೋಸ್ಟ್ ಮಾಡ್ತೀನಿ. ಎತ್ತು ಕಿಚಾಯಿಸೋದು ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಅಷ್ಟೇ ಕ್ರೌಡ್ ಆಗಿ ಇತ್ತು ಮಾತ್ರ ಈ ಸಲ ಅಂತೂ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮು ನಾನು ನೋಡಿದ್ದು. ಸೊ ಇವಾಗ ಬನ್ನಿ ಅಜ್ಜಿ ಮನೆಗೆ ಹೋಗೋಣ ಎಳ್ಬಿರಕ್ಕೆ. ರೆಡಿನಾ? ಎಸ್, ಹೋಗುವ. ಹೊಸಳ್ಳಿಯಲ್ಲಿ ನಡೆಯುವಂತ ಈ ಒಂದು ಎತ್ತು ಕಿಚಾಯಿಸೋದು ಏನಿದೆಯೋ ರಿಸ್ಕ್ ಅಂತೂ ಖಂಡಿತ ಇದೆ. ಸೊ ರಿಸ್ಕ್ ಇದ್ರೂನು ಆದ್ರೆ ಬಿಲೀಫ್ ಮತ್ತೆ ಟ್ರೆಡಿಷನ್ ಕಲ್ಚರ್ ಇಲ್ಲಿ ಇನ್ನ ಜೀವಂತವಾಗಿದೆ.
ನಮ್ಮ ಅಜ್ಜಿ ಮನೆ ಮತ್ತು ಅತ್ತೆ ಮನೆಗೆ ಹೋಗಿ ಎಳ್ನ ಬೀರ್ಬಿಟ್ಟು ಬಂದ್ವಿ. ಸೊ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಒಂದು ಸಣ್ಣ ಗ್ಲಿಮ್ಸ್ ನಿಮ್ಮೊಟ್ಟಿಗೆ. ಸೊ ನೀವು ಯಾವ ರೀತಿ ಈ ಒಂದು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಸಿಗೋಣ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.